ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲು ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾವು ಲ್ಯೂಕೇಮಿಯಾ ಅಂತಂದರೆ ಬ್ಲಡ್ ಕ್ಯಾನ್ಸರ್, ಮಕ್ಕಳಲ್ಲಿ ಕಾಡುವ ಬ್ಲಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕಾಸ್ಟ್ ಬಗ್ಗೆ ವಿವರಣೆ. ಕಾಸ್ಟ್ ಎಷ್ಟಾಗ್ತದೆ ಕರ್ನಾಟಕದಲ್ಲಿ, ಎಕ್ಸ್ಪೆಷಲಿ ನಿಮಗೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಎಷ್ಟು ಕಾಸ್ಟ್ ಆಗ್ತದೆ ಮತ್ತು ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಲ್ಯೂಕೇಮಿಯಾ ಅಂದರೆ ಬ್ಲಡ್ ಕ್ಯಾನ್ಸರ್ಗೆ ಎಷ್ಟು ಕಾಸ್ಟ್ ಆಗ್ತದೆ, ಈ ವಿಡಿಯೋ ಪೂರ್ತಿ ನೋಡಿ. ಮಗುವಿಗೆ ಬ್ಲಡ್ ಕ್ಯಾನ್ಸರ್ ಲ್ಯೂಕೇಮಿಯಾ ಬಂದಿದೆ ಅಂತ ಹೆದರೋದು ಬಿಟ್ಟು ಫಸ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು ಮುಖ್ಯ. ಟ್ರೀಟ್ಮೆಂಟ್ ಆಪ್ಷನ್ಸ್ ಫಾರ್ ಬ್ಲಡ್ ಕ್ಯಾನ್ಸರ್ ಇನ್ ಚಿಲ್ಡ್ರನ್. ಫಸ್ಟ್ ನಿಮಗೆ ಕೀಮೋಥೆರಪಿ ಇಲ್ಲಾಂದರೆ ಸ್ಟೆಮ್ ಥೆರಪಿ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲ್ಯಾಂಟ್, ಈ ಥರ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಸ್ ಮಾಡ್ತಾರೆ. ಕೀಮೋಥೆರಪಿಗೆ ಚಿಲ್ಡ್ರನ್ಸ್ ಚೆನ್ನಾಗೇ ರೆಸ್ಪಾಂಡ್ ಮಾಡ್ತಾಯಿರ್ತಾರೆ. ಕೀಮೋಥೆರಪಿ ಕಾಸ್ಟ್ ಗೌರ್ನಮೆಂಟ್ ಮತ್ತು ಪ್ರೈವೇಟ್ನಲ್ಲಿ ಎಷ್ಟಾಗ್ತದೆ ಅಂತಂದರೆ, ಗೌರ್ನಮೆಂಟಲ್ಲಿ ನಿಮಗೆ BPL ಕಾರ್ಡ್, ಆಯುಷ್ಮಾನ್ ಭಾರತ್ ಕಾರ್ಡ್ ಇದ್ದರೆ ಫ್ರೀ ಆಗ್ತದೆ. ಪ್ರೈವೇಟಲ್ಲಿ ನಿಮಗೆ ಸ್ಟಾರ್ಟಿಂಗ್ 6 ಮಂತ್ಸ್ ಅಗ್ರೆಸಿವ್ ಟ್ರೀಟ್ಮೆಂಟ್ ಆಗಿರ್ತದೆ. ಅವರು ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಯೂಸ್ ಮಾಡ್ತಾಯಿರ್ತಾರೆ. ನಿಮಗೆ ಆಲ್ಮೋಸ್ಟ್ 15 to 20 lakhs ಮೇಲೆ ಡಿಪೆಂಡ್ ಪ್ರೈವೇಟ್ ಹಾಸ್ಪಿಟಲ್ ಮೇಲೆ. ಗೌರ್ಮೆಂಟ್ ಹಾಸ್ಪಿಟಲ್ ಬೆಸ್ಟ್ ಬಂದು ಕಿದ್ವಾಯಿ, ಇದು ಬೆಂಗಳೂರಿನಲ್ಲಿ ಇದೆ. ನೆಕ್ಸ್ಟ್ ಬಂದು ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್, ಇಲ್ಲಿ ಟ್ರೀಟ್ಮೆಂಟ್ ಫ್ರೀ ಆಗಿರ್ತದೆ ನಿಮಗೆ. ಗೌರ್ಮೆಂಟ್ನಲ್ಲಿ ನಿಮಗೆ ಇಂಡಿಯನ್ ಗೈಡ್ಲೈನ್ಸ್, ಕ್ಯಾನ್ಸರ್ ಗೈಡ್ಲೈನ್ಸ್ ಫಾಲೋ ಮಾಡ್ತಾರೆ. ನೀವು ಅಟ್ಲೀಸ್ಟ್ 6 ಮಂತ್ಸ್ ಇಲ್ಲೇ ಇರಬೇಕು, ಮನೆಗೆ ಹೋಗೋದು ಇರಲ್ಲ. ಪಾಪು ಜೊತೆ ನೀವು ಇಲ್ಲೇ ಇರಬೇಕು. ನೀವು ಕರೆಕ್ಟಾಗಿ ಫಾಲೋ ಅಪ್ಪು ಮತ್ತು ಸ್ಟಾರ್ಟಿಂಗ್ 6 ಮಂತ್ಸ್ ಬಹಳ ಅಗ್ರೆಸಿವ್ ಟ್ರೀಟ್ಮೆಂಟ್ ಕೊಡ್ತಾಯಿರ್ತಾರೆ ಮಗುವಿಗೆ. ಅದಕ್ಕೆ ಮಗು ಬಹಳ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾಯಿರ್ತಾರೆ ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ, ಕೀಮೋಥೆರಪಿಗೆ. ಅದಕ್ಕೆ ಚಿಂತೆ ಏನು ಮಾಡೋದು ಬೇಕಾಗಿಲ್ಲ. ಇಲ್ಲ ನಿಮ್ಮ ಹತ್ರ ಸ್ವಲ್ಪ ದುಡ್ಡಿದೆ, ಮಗುವಿಗೆ ಇನ್ನೂ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಅಂತಂದರೆ ಪ್ರೈವೇಟ್ ಸೆಕ್ಟರ್ ಕೂಡ ತೋರಿಸ್ಬೋದು. ಯಾಕೆಂದರೆ ನಿಮ್ಮ ಗೌರ್ನಮೆಂಟ್ ಇಲ್ಲ ಅನುಕೂಲ ಇಲ್ಲ ಅಂತಂದರೆ ಪ್ರೈವೇಟ್ ಹಾಸ್ಪಿಟಲ್ಸ್ ಬಂದು ಬೆಸ್ಟ್ ಬಂದು ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್. ನೀವು ಫಸ್ಟ್ ಡಿಸೈಡ್ ಮಾಡಬೇಕು, ಯಾಕೆಂದರೆ ಇದು ಪೀಡಿಯಾಟ್ರಿಕ್, ಎಕ್ಸ್ಕ್ಲೂಸಿವ್ ಪೀಡಿಯಾಟ್ರಿಕ್ ಅಂತಂದರೆ ನೀವು ಸೆಂಟ್ ಜಾನ್ಸ್ ಪೀಡಿಯಾಟ್ರಿಕ್ ಹೆಮೆಟೋ ಆಂಕಾಲಜಿ, ಇಲ್ಲಾಂದರೆ ರೈನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್, ರಾಮಯ್ಯ ಪೀಡಿಯಾಟ್ರಿಕ್ ಹೆಮೆಟೋ ಆಂಕಾಲಜಿ, ಇವು ಎಕ್ಸ್ಕ್ಲೂಸಿವ್ ಪೀಡಿಯಾಟ್ರಿಕ್ ಹೆಮೆಟೋ ಆಂಕಾಲಜಿ. ಇದು HCG ಮತ್ತು ನಿಮಗೆ ಬೇರೆವೆಲ್ಲ ಅಡಲ್ಟ್ಸ್ ಕೂಡ ಮತ್ತು ಚಿಲ್ಡ್ರನ್ ಕೂಡ ನೋಡ್ತಾರೆ. ಏನಂತಂದರೆ ನಿಮಗೆ ಪೀಡಿಯಾಟ್ರಿಕ್ ಟೀಮ್ ಇದ್ದರೆ ಉತ್ತಮ. ಮಗುವಿಗೆ ಏನಾದರೂ ಇನ್ಫೆಕ್ಷನ್ ಆಗಲಿ ಏನಾದರೂ ಆದರೆ ಇದು ಪೀಡಿಯಾಟ್ರಿಕ್ ಟೀಮ್ ಇದ್ದರೆ ಅವರು ಚೆನ್ನಾಗಿ ನೋಡ್ತಾರೆ ಕಂಪೇರ್ಡ್ ಟು ಅಡಲ್ಟ್ ಆಂಕಾಲಜಿ. ಪ್ರೈವೇಟ್ನಲ್ಲಿ ನಿಮಗೆ ಆಲ್ಮೋಸ್ಟ್ 10 to 20 lakhs ಆಗ್ತದೆ. ಅದರಲ್ಲಿ ಬೆಸ್ಟ್ ಪ್ರೈವೇಟ್ ಅಂತಂದರೆ ಸೆಂಟ್ ಜಾನ್ಸ್ ಪೀಡಿಯಾಟ್ರಿಕ್ ಹೆಮೆಟಾಲಜಿ, ಡಾಕ್ಟರ್ ಆನಂದ್ ಪ್ರಕಾಶ್ ಫೇಮಸ್ ಅವರು. ಅಲ್ಲಿ ಕಾಸ್ಟ್ ಬಂದು ನಿಮಗೆ 8 to 10 lakhs ಚಾರ್ಜ್ ಆಗ್ತದೆ ಆಲ್ಮೋಸ್ಟ್ 6 ಮಂತ್ಸಿಗೆ. ಅದಾದಮೇಲೆ ಮೇಂಟೆನೆನ್ಸ್ ಫೇಸಿಗೆ ಮತ್ತು ಸ್ವಲ್ಪ ಕಡಿಮೆ ಆಗ್ತದೆ. ಮೇಂಟೆನೆನ್ಸ್ ಬಂದು ನಿಮಗೆ ಆಲ್ಮೋಸ್ಟ್ 2 to 3 years ನೀವು ಫಾಲೋ ಅಪ್ ಬರ್ತಾನೆ ಇರಬೇಕು. ಮಕ್ಕಳು ಕೀಮೋಥೆರಪಿಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಸ್ಟಾರ್ಟಿಂಗ್ 6 ಮಂತ್ಸ್ ಅವರಿಗೆ ನಿಮಗೆ ಸ್ಟೀರಾಯ್ಡ್ಸು, ಕೀಮೋಥೆರಪಿ ಎಲ್ಲ ಅಗ್ರೆಸಿವ್ ಟ್ರೀಟ್ಮೆಂಟ್ ಆಗಿರ್ತದೆ. ಅದಕ್ಕೆ ಮಗು ಟ್ಯಾಂಟ್ರಮ್ಸ್ ತೋರಿಸೋದು, ಹೇರ್ ಲಾಸ್ ಇರೋದು ಅವೆಲ್ಲ ಆಗ್ತಾಯಿರ್ತದೆ. ಮಕ್ಕಳಲ್ಲಿ ಇದು ALL ಅಂತಂದರೆ ಅದರೊಳಗೆ ನಿಮಗೆ ಸ್ಟೇಜಿಂಗ್ ಇರ್ತದೆ. ಅದರೊಳಗೆ ಅಕ್ಯೂಟ್ ಲಿಂಫಾಯ್ಡ್ ಲ್ಯೂಕೇಮಿಯಾ ಬಂದು ನಿಮಗೆ ಸರ್ವೈವಲ್ ರೇಟ್ ಬಂದು 90 to 95% ಇರ್ತದೆ, ಹೈಯೆಸ್ಟ್ ಸರ್ವೈವಲ್ ರೇಟ್. ರಿಲ್ಯಾಪ್ಸ್ ಬಂದು 5 to 10% ಇರ್ತದೆ. ಅದಕ್ಕೆ ನಿಮಗೆ ಮೇಂಟೆನೆನ್ಸಿಗೆ ಫಾಲೋ ಅಪ್ ಬರ್ತಾನೆ ಇರಬೇಕು. ಮತ್ತು ಆಲ್ಮೋಸ್ಟ್ 2 to 3 years ನಿಮಗೆ ಸಿರಪ್ಪು ಅವೆಲ್ಲ ಕೊಡ್ತಾನೆ ಇರ್ತಾರೆ. ಮತ್ತು ಟೈಮ್ ಟು ಟೈಮ್ ಬೋನ್ ಮ್ಯಾರೋ ಬ್ಲಡ್ ಸೆಲ್ಸ್ ಕೌಂಟ್ ನೋಡ್ತಾ ಇರ್ತಾರೆ ಮತ್ತು CBC ರಿಪೀಟ್ ಮಾಡ್ತಾ ಇರ್ತಾರೆ. ಅದು ಹೆದರಕ್ಕೆ ಹೋಗಬೇಡಿ. ನೀವು ಕೀಮೋಥೆರಪಿ ಕರೆಕ್ಟಾಗಿ ತಗೊಳ್ತಾ ಇರಿ, ಏಕೆಂದರೆ ಇದು ಕ್ಯಾನ್ಸರ್ ಟ್ರೀಟಬಲ್, ಎಕ್ಸ್ಪೆಷಲಿ ಇನ್ ಚಿಲ್ಡ್ರನ್. ಓಲ್ಡ್ ಪೀಪಲ್ ಅಂತಂದರೆ ಕಷ್ಟ. ಚಿಲ್ಡ್ರನ್ಸ್ ಅವರು ಚೆನ್ನಾಗಿ ರೆಸ್ಪಾಂಡ್ ಮಾಡಿ ಅವರು ಟ್ರೀಟ್ಮೆಂಟ್ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ALL ಬಿಟ್ಟು ಬೇರೆದು ಏನಾದರೂ ಕ್ಯಾನ್ಸರ್ ಇದ್ದರೆ ಸ್ವಲ್ಪ ಪ್ರೋಗ್ನೋಸಿಸ್ ಇದು ಕಡಿಮೆ ಇರ್ತದೆ. ಅದಕ್ಕೆ ನಿಮಗೆ ಕೀಮೋಥೆರಪಿ ವರ್ಕ್ ಆಗಿಲ್ಲ ಅಂತಂದರೆ ನಿಮಗೆ ಬೇರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲ್ಯಾಂಟ್, ಇಲ್ಲಾಂದರೆ ಸ್ಟೆಮ್ ಸೆಲ್ ಥೆರಪಿ, ಇಲ್ಲಾಂದರೆ ರೇಡಿಯೇಷನ್ ಥೆರಪಿ, ಅದಕ್ಕೆ ಮತ್ತು ನಿಮಗೆ 20 lakhs ಇನ್ನು ಮತ್ತು 20 to 30 lakhs ಎಕ್ಸ್ಟ್ರಾ ಆಗ್ತಾಯಿರ್ತದೆ ಪ್ರೈವೇಟಲ್ಲಿ. ಗೌರ್ನಮೆಂಟಲ್ಲಿ ನಿಮಗೆ ಫ್ರೀ ಇರ್ತದೆ. ಫಸ್ಟ್ ಮ್ಯಾಕ್ಸಿಮಮ್ ಪೇಷಂಟ್ಸ್, ಚಿಲ್ಡ್ರನ್ ಪೇಷಂಟ್ ಬಂದು ಕೀಮೋಥೆರಪಿಗೆ ರೆಸ್ಪಾಂಡ್ ಮಾಡ್ತಾರೆ. ಸ್ವಲ್ಪ ಪೇಷಂಟ್ 10 to 15% ಪೇಷಂಟ್ ಅವರು ಸ್ವಲ್ಪ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲ್ಯಾಂಟ್ ಇಲ್ಲಾಂದರೆ ಸ್ಟೆಮ್ ಸೆಲ್ ಥೆರಪಿ ಹೋಗ್ಬೋದು. ಎಲ್ಲರೂ ಒಟ್ಟಿಗಾಗಿ ಕ್ಯಾನ್ಸರ್ ಫೈಟ್ ಮಾಡೋಣ. ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲಲ್ಲೂ ಥ್ಯಾಂಕ್ ಯು.